ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ನಿಧಿ ದರ್ಶನ ಫಲವನ್ನು ನೀಡುವ 49ನೆಯ ಶ್ಲೋಕಕ್ಕೆ ಸ್ವಾಗತ. ಭಗವತಿಯ ಕರುಣಾಪೂರಿತ ದೃಷ್ಟಿಯ ವರ್ಣನೆ ಈ ಶ್ಲೋಕದಲ್ಲಿದೆ. ಶ್ರೀದೇವಿಯ ಅಷ್ಟ ವಿಧವಾದ ದೃಷ್ಟಿಗಳು ಅಷ್ಟ ನಗರಗಳಿಗೆ, ಅಂದರೆ ಭಾರತದ ಪ್ರಾಚೀನ ನಗರಗಳಿಗೆ ಹೋಲಿಸಿ ಆ ನಗರಗಳ ಹೆಸರನ್ನೇ ಶಂಕರಾಚಾರ್ಯರು ಈ ಶ್ಲೋಕಗಳಲ್ಲಿ ಬಳಸಿಕೊಂಡಿದ್ದಾರೆ. ಬನ್ನಿ ಶ್ಲೋಕವನ್ನು ಕೇಳೋಣ. ಶಾಲಾ ಕಲ್ಯಾಣಿ ಸ್ಫುಟರುಚಿರಯೋಧ್ಯಾ ಕುವಲಯೈ ಕೃಪಾಧಾರಾಧಾರ ಕಿಮಪಿ ಮಧುರಾ ಭೋಗವತಿಕಾ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವಂ ತತ್ವನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ಭಗವತಿ, ನಿನ್ನ ನೋಟ ವಿಶಾಲವಾಗಿದೆ, ಮಂಗಳಕರವಾಗಿದೆ. ಅದರೊಡನೆ ಕನ್ನೈದಿಲೆಗಳಿಗಂತೂ ಸ್ಪರ್ಧಿಸಲು ಸಾಧ್ಯವೇ ಇಲ್ಲ. ನೀನು ಕರುಣೆಯ ರಸಧಾರೆ. ನಿನ್ನ ಶುಭನಾಮವೇ ಮಧುರ ಅಕ್ಷರಗಳಿಂದ ಕೂಡಿದೆ. ಆ ಶುಭನಾಮದ ಹೆಸರಿನಲ್ಲಿ ನಗರಗಳ ಹೆಸರನ್ನು ಜೋಡಿಸಿ ಆ ನಗರಗಳ ಹೆಸರಿನಲ್ಲೇ ದೃಷ್ಟಿಯನ್ನು ಕೂಡ, ವಿವಿಧ ದೃಷ್ಟಿಗಳನ್ನು ಶಂಕರಾಚಾರ್ಯರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಇಲ್ಲಿ ಭಾರತದ ಹಲವು ಖ್ಯಾತ ನಗರಗಳ ಹೆಸರನ್ನು ಬಳಸಿಕೊಂಡಿದ್ದಾರೆ. ವಿಶಾಲ, ಕಲ್ಯಾಣಿ, ಅಯೋಧ್ಯ, ಧಾರ, ಮಧುರ, ಭೋಗವತಿ, ಅವಂತಿ, ವಿಜಯ ಇವೇ ಆ ನಗರಗಳಾಗಿವೆ. ಶಂಕರಾಚಾರ್ಯರು ಯಾವ ಯಾವ ದೃಷ್ಟಿಗಳನ್ನು ಹಾಗೂ ಅವುಗಳ ಪರಿಹಾರವೇನು, ಸ್ತ್ರೀಯರಲ್ಲಿ ಅದು ಹೇಗೆ ಸಹಜವಾಗಿರುತ್ತದೆ ಎಂಬುದನ್ನು ಅದ್ಭುತವಾಗಿ ಭವಾನಿ ಸೌಂದರ್ಯ ಲಹರಿಯ 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಆಸಕ್ತರು ಆ ವಿಡಿಯೋ ಕೂಡ ನೋಡಬಹುದು. ಇನ್ನು ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ. ಏಕೆಂದರೆ ಆ ಮೂಲಕ ನಾವು ಇನ್ನೂ ಆಳವಾದ ಭಾವವನ್ನು ಶ್ಲೋಕದೊಂದಿಗೆ ಹೊಂದಲು ಸಾಧ್ಯ. ಶ್ಲೋಕವನ್ನು ಜಪಿಸುವ ಸಮಯದಲ್ಲಿ ಅದರ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಆ ಭಾವ ನಮ್ಮ ಮನಸ್ಸಿನಲ್ಲಿ ತುಂಬಿರಬೇಕು. ಆ ಕಾರಣಕ್ಕಾಗಿ ಈ ಶ್ಲೋಕದ ವಿಸ್ತಾರ ಅರ್ಥವನ್ನು ತಿಳಿಸಿರುವ ವಿಡಿಯೋವನ್ನು 10 ಬಾರಿ ನೋಡಿರಿ. ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು. ಇನ್ನು ಯಂತ್ರದ ವಿಷಯಕ್ಕೆ ಬಂದಾಗ, ಯಂತ್ರ ಚಚ್ಚೌಕಾಕಾರದಲ್ಲಿದ್ದು ಅದರ ವಿರುದ್ಧ ಮೂಲೆಗಳಿಂದ ಗೆರೆಗಳನ್ನೆಳೆದು ಆ ಚಚ್ಚೌಕಾಕಾರವನ್ನು 4 ತ್ರಿಕೋನಗಳಾಗಿ ವಿಂಗಡಿಸಲಾಗಿದೆ. ಹಾಗೂ ಆ ಚೌಕಾಕಾರದ 4 ಮೂಲೆಗಳಲ್ಲೂ 4 ತ್ರಿಶೂಲಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಇರುವಂತೆ ಚಿತ್ರಿಸಲಾಗಿದೆ. ಹಾಗೂ ಆ ಒಳಗಿನ 4 ತ್ರಿಕೋನಗಳಲ್ಲಿ ಮಕ ಎಂಬ ಬೀಜಾಕ್ಷರವನ್ನು 4 ಬಾರಿ ಪುನರಾವರ್ತಿಸಲಾಗಿದೆ. ಈ ಯಂತ್ರವನ್ನು ಅರಿಶಿನ ಕೊಂಬಿನ ಮೇಲೆ ಕೊರೆದು ಪೂಜಿಸಬೇಕು. ಆಗಲೇ ಹೇಳಿದಂತೆ ಬೀಜಾಕ್ಷರಗಳು ಮಕ ಎಂಬುದು 4 ಬಾರಿ ಚಿತ್ರಿಸಿದ್ದು ಅದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವಂತಿರಬೇಕು. 25 ದಿನಗಳು ಪ್ರತಿನಿತ್ಯವೂ 1,000 ಬಾರಿ ಜಪವನ್ನು ಆವರ್ತಿಸಬೇಕು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಈ ಯಂತ್ರವನ್ನು ಅರಿಶಿನ ಕೊಂಬಿನ ಮೇಲೆ ಕೊರೆದು ಪೂಜಿಸಬೇಕು. ಪೂಜೆಯ ಅವಧಿ 25 ದಿನಗಳು. ಪೂಜೆಯ ಸಂದರ್ಭದಲ್ಲಿ, ವಿಶೇಷವಾಗಿ ಜಪದ ಸಂದರ್ಭದಲ್ಲಿ ಬಳಸಬೇಕಾದ ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ, ಪಂಚೋಪಚಾರ ಪೂಜೆ ಇವುಗಳ ಕುರಿತಾದ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ನೀಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ದಯವಿಟ್ಟು ಸಹೃದಯರು ಅದನ್ನು ಜಪ ಮಾಡುವ ವೇಳೆಯಲ್ಲಿ ಬಳಸಿಕೊಳ್ಳಬಹುದು. ಇನ್ನು 1,000 ಬಾರಿ ಪ್ರತಿನಿತ್ಯದಂತೆ 25 ದಿನ ಈ ಜಪವನ್ನು ಮಾಡಬೇಕು. ನೈವೇದ್ಯವಾಗಿ ಪೂಜೆಯ ಸಮಯದಲ್ಲಿ ಹುಗ್ಗಿ ಮತ್ತು ಜೇನುತುಪ್ಪವನ್ನು ಬಳಸಿ ಫಲಾಪೇಕ್ಷಿಗಳು ಪೂಜೆಯ ನಂತರ ಅದನ್ನು ಸೇವಿಸಬೇಕು. ಇನ್ನು ಹಿರಿಯರು
ಹಾಗೂ ದೇವಿ ಉಪಾಸಕರು ಹೇಳಿರುವ ಫಲ ಈ ಶ್ಲೋಕ ಜಪಕ್ಕೆ ನಿಧಿ ದರ್ಶನ. ಆದರೆ ಅದನ್ನು ಮಾಡುವ ಸಲುವಾಗಿ ಅರಿಶಿನ ಕೊಂಬಿನಲ್ಲಿ ಮಾಡಿದ ಯಂತ್ರವನ್ನು ಬೆಂಕಿಯಲ್ಲಿ ಸುಟ್ಟು ಅದರಿಂದ ಹೊರಟ ಎಣ್ಣೆಯನ್ನು ಬೆಕ್ಕಿನ ಕಣ್ಣುಗಳುಳ್ಳ, ಅಂದರೆ ಕೆಲವು ಮಕ್ಕಳಿಗೆ ಗ್ರೇ ಐಸ್ ಅಂತ ಹೇಳ್ತೀವಿ, ಊದಾ ಬಣ್ಣದ ಕಣ್ಣು, ಆ ಬೆಕ್ಕಿನ ಕಣ್ಣು ಅಂತ ಹೇಳ್ತಾರೆ. ಆ ಬೆಕ್ಕಿನ ಕಣ್ಣುಳ್ಳ 15 ವರ್ಷದ ಬಾಲಕನ ಕೈಯಿಂದ ಕಣ್ಣುಗಳಿಗೆ ಹಚ್ಚಿಸಿಕೊಂಡರೆ ಆಗ ನಿಧಿ ದರ್ಶನವಾಗುತ್ತದೆ ಅಂತ. ಫಲಾಪೇಕ್ಷೆ ಹೊಂದಿರುವವರಿಗೆಂದೇ ಪ್ರತ್ಯೇಕವಾದ ವಿಸ್ತಾರವಾದಂತಹ ಒಂದು ಸಲಹೆ ಸೂಚನೆಗಳನ್ನು ಒಳಗೊಂಡ ವಿಡಿಯೋವೊಂದನ್ನು ಪ್ರತ್ಯೇಕವಾಗಿ ಮಾಡಲಾಗಿದ್ದು, ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ. ಆ ಸಲಹೆ ಸೂಚನೆಗಳು ನಿಮಗೆ ಉಪಯೋಗಕ್ಕೆ ಬರಬಹುದು. ನೆನಪಿರಲಿ, ನಿಧಿ ಎಂದ ತಕ್ಷಣ ಹಣದ ನಿಧಿಯೇ, ಹಣ, ಮುತ್ತು, ರತ್ನ ಅಥವಾ ಯಾವುದೋ ಆಭರಣಗಳು ಇವು ಸಿಗುತ್ತವೆ ಎಂಬ ಆಸೆಯಿಂದಲೇ ಹೋಗಿ 108 ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಬೇಡ. ವಿಸ್ತಾರವಾಗಿ ತಿಳಿಸಿರುವ, ಅಂದರೆ ಶ್ಲೋಕದ ಅರ್ಥವನ್ನು ವಿಸ್ತಾರವಾಗಿ ತಿಳಿಸಿರುವ ವಿಡಿಯೋದಲ್ಲಿ ಇದರ ಫಲದ ಕುರಿತಾಗಿಯೂ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಕೆಲವು ಸೂಚನೆಗಳಿವೆ. ದಯವಿಟ್ಟು ಅದನ್ನೂ ಕೇಳಿ, ಸಲಹೆ ಸೂಚನೆಗಳಿಗೆ ಸಂಬಂಧಪಟ್ಟ ವಿಡಿಯೋವನ್ನು ಕೇಳಿ, ನಂತರ ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಂಡು ನಂತರ ಈ ಸಾಧನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರದ್ಧೆ, ನಂಬಿಕೆಗಳಿಂದ ಮಾಡಿದರೆ ನೀವು ಬಯಸಿದ ಫಲ ಖಂಡಿತವಾಗಿಯೂ ಕೈಗೆಟಕುತ್ತದೆ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.